ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪಕ್ಕೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ನಿನ್ನ ಕಣ್ಣು ನಿನ್ನನ್ನು ಮೋಸ ಮಾಡೆ ನನ್ನನ್ನು ದೂರ ತಳ್ಳಿ ಹೋಗೋದು ನ್ಯಾಯವೇನೋ ರೈಟ್ ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪಕ್ಕೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ಏನೇ ಓದಲೇನು ಜಾಣಿಯಾದರೇನು ಏನೇ ಹೇಳಲೇನು ಹೆಣ್ಣೆ ತಾನೆ ನೀನು ಬೆರೆತ ಹಾಲು ಜೇನು ಕಹಿಯಾಗಬಲ್ಲದೇನು ಕಲ್ಗಲ್ ಗೆಜ್ಜೆ ತಾಳಕ್ಕೆ ಝಲ್ಝಲ್ ಬಳೆಯ ಮೇಳ ದೂರ ದೂರ ಓಡೋದು ಸರಿಯೇನು ಲೆಫ್ಟ್ ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪಕ್ಕೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ಬಾಳ ದೋಣಿಯಲ್ಲಿ ನೀನೇ ನನ್ನ ಜೋಡಿ ನಾನು ನನ್ನ ಕೂಡಿ ಪ್ರೇಮ ಗಾನ ಹಾಡಿ ಪಯಣ ಹೋಗಲೆಂದು ನಾ ಬಂದು ನಿನ್ನ ಹಿಂದೆ ಥಯ ಥಕ ಥೈ 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 ದಿಮ್ಮಿ ಮೈ ಮೈ ನಿಲ್ಲು ನಿಲ್ಲು ಹೇ ಓ ಚಲು ಸ್ಟಾಪ್ about ಈ ಕೋಪಕ್ಕೆ ಚಿನ್ನ ಈ ತಾಪವೇನು ಚೆನ್ನ ಈ ಕೋಪಕ್ಕೆ ಚಿನ್ನ ಈ ತಾಪವೇನು ಚೆನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ದಿನೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಬನ್ನಿ 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 ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಜಾನಕಮ್ಮ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಹಿತನುಡಿ ತಮ್ಮಿಂದ. ಕಾರ್ಯಕ್ರಮ ನೋಡಿ ಅದು ಹೇಳ್ತೀರ ಭಾರ್ಗವಿ ಮೆಲೋಡೀಸ್ ನಮ್ಮ ತಂಗಿ ರಾಜೇಶ್ ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಆತ್ಮೀಯದ ಸ್ವಾಗತವನ್ನು ಬೆಳೆಸ್ತಾ ಮೊದಲನೇದಾಗಿ ನಡೆದಾದ ದೇವರು ಬ್ರಿಟಿಷ್ನವ್ರು ಹೇಳಿದ್ರು ಮೂರ್ಖ ದಿನ ಅಂತ ಏಪ್ರಿಲ್ 1ನ. ಆದರೆ ಏಪ್ರಿಲ್ 1 ಹಿಡಿದಂತಹ ನಮ್ಮ ಶಿವಕುಮಾರ ಸ್ವಾಮಿಗಳು ಅದೇ ಮೂರ್ಖರನ್ನ ವಿಜ್ಞಾನಿಗಳಾಗಿ ಮಾಡಿದ್ರು. ಅದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ. ಎರಡನೇದಾಗಿ ಭಾರತೀಯ ಚಿತ್ರರಂಗದಲ್ಲಿ ನಾಯಕ ನಟರು ಕೊರತೆ ಇದ್ದಾಗ ಅಭಿನಯದ ಮೂಲಕವೇ ಪ್ರೇಕ್ಷಕರನ್ನ ಗೆದ್ದು ಕೆಂಟಕಿ ಕರ್ನಲ್ ಅಂತ ವಿದೇಶಿ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಯಾಕೆ ನಟ ಸಾರ್ವಭೌಮ ಇನ್ನು ಮಿಕ್ಕಿದೆಲ್ಲ ಎಲ್ಲರಿಗೂ ಗೊತ್ತಿದೆ, ಯಾಕೆಂದರೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಕೆಂಟಕಿ ಕರ್ನಲ್ ಅಂತಕ್ಕಂಥ ವಿದೇಶಿ ಪ್ರಶಸ್ತಿ, ಭಾರತೀಯ ಚಿತ್ರರಂಗದಲ್ಲಿ ವಿದೇಶಿಯಿಂದ ಪ್ರಶಸ್ತಿ ಪಡೆದಂಥ ಪ್ರಪ್ರಥಮ ನಾಯಕ ನಟ ಅಂದರೆ ಅದು ರಾಜ್ಕುಮಾರು. ಅದೇ ರೀತಿಯಲ್ಲಿ ಪ್ರಪ್ರಥಮವಾಗಿ ಚಲನಚಿತ್ರ ನಟದಲ್ಲಿ ಅಭಿನಯಕ್ಕೆ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟವರು ಶಂಕರ್ ನಾಗು. ಅದೇ ರೀತಿ ಜಾನಕಮ್ಮ ಹೇಳೋಂಗೇ ಇಲ್ಲ. ಎಲ್ಲ ನಾಯಕಿಯರಿಗೂ
ಕಂಠ ಕೊಟ್ಟಂತಹ ಏಕೈಕ ಗಾಯಕಿ ಅದು ಜಾನಕಮ್ಮ. ಅವ್ರಿಗೂ ಸಹ ಜನ್ಮದಿನ ಶುಭಾಶಯ ಹೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದಕ್ಕೆ ಕಡೆಗೆ ಇದಕ್ಕೆ ಮುಂಚೆ ಒಂದೇ ಒಂದು ಹೇಳಬೇಕಾಗಿತ್ತು, ಮರ್ತಿದ್ದೆ. ಮಹೇಶ್ ಕೂಡ ದೊಡ್ಡದವ್ರು ಕೂತಿದ್ದೀರಾ, ಎಲ್ಲ ವೇದಿಕೆಗಳಿಗೂ ಜಾಗ ಮಾಡಿಕೊಡ್ತಕ್ಕಂತಹ ನಮ್ಮ ಕಸ್ತೂರಿ ಕನ್ನಡ ಕರಕೆ ಕ್ಲಬ್ಗೆ ನಿಜಕ್ಕೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಕನ್ನಡ ದಿನೇಶ್ ಅವರು ಕೆಲವು ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ. ಆ ಗೊತ್ತಿಲ್ಲದಿರೋ ವಿಷಯನ ಅವರು ಕಲೆ ಹಾಕಿ ಕೆಲವು ಮಾಹಿತಿಗಳನ್ನೆಲ್ಲ, ಉಪಯುಕ್ತವಾದ ಮಾಹಿತಿಗಳನ್ನ ಕಲಾರಂಗದಲ್ಲಿ, ನಮ್ಮ ಸಿನಿಮಾ ರಂಗದಲ್ಲಿ, ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕೆಲವು ವಿಷಯಗಳನ್ನ ಅವರು ನಮಗೆಲ್ಲ ಮಾಹಿತಿ ಕಲೆ ಮಾಡಿ ವಿಷಯ ತಿಳಿಸ್ತಾರೆ. ಅದಕ್ಕಾಗಿ ನಮ್ಮ ಕನ್ನಡ ದಿನೇಶ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ, ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ವೆಂಕಟೇಶ್ ಮೂರ್ತಿ ಸರ್, ಶಿರೂರು ವೆಂಕಟೇಶ್ ಮೂರ್ತಿ ಅವರು ಬಂದಿದ್ದಾರೆ, ಹಿರಿಯ ಗಾಯಕರು. ಅವ್ರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ಸ್ವಾಗತ ಸುಸ್ವಾಗತ. ಈಗ ಯಾರು ನೆಕ್ಸ್ಟು? ಸರ್, ಇದು ನಗು ನಗು ತಾನಿ ಬರಬೇಕು.